ರಂಗ ಏನಾನ 5 ರೂಪಾಯಿ ಐತೇನೋ ನಿಂತಾಗ ಒಂದು ವಿಮಲ್ ತಗೋಬೇಕಾಗಿತ್ತು. ಏನಾನ ಇದ್ದಿದ್ರೆ ಕೊಡ್ತಿದ್ದೆ ಒಂದು 5 ರೂಪಾಯಿ. ಇಲ್ಲ ಕಣಲ್ಲ, ನಾನು ತಗೋ ಇಲ್ಲ, ನಾನು ತಗೋ ಬರೇ ಜೋಮು. ನನಗೂ ವಿಮಲ್ ಹಾಕ್ಯಮಂಗಾಗೈತೆ. ಏನು ಮಾಡೋಣ, ಇಲ್ಲದಕ್ಕೆ ಸುಮ್ಮನೆ ಇದ್ದೀನಿ. ಸುಬ್ಬಣ್ಣ ಸಾಲ ಕೊಡಲ್ಲ ಕೇಳಿದ್ರೆ, ವಿಮಲ್ ಸೂಪರ್, ನಾನು ಅಂಥವೆಲ್ಲ ನಿಮಗೆ ಸಾಲ ಕೊಡಲ್ಲ ಅಂಬುತ್ತಿ. ಏನು ಮಾಡೋಣ ಇವಾಗ, ಏನು ಮಾಡೋಣ ಮಂಗಾಗೈತೆ ಕಣಲ್ಲ, ನನಗೂ ಹಾಕ್ಯಮಂಗಾಗೈತಿ. ಏನಾನ ಒಂದು ಮಾಸ್ಕ ಹೊಡಿಬೇಕಲ್ಲ ಈ ಸುಬ್ಬಣ್ಣಂತಾಗೆ. ಏನು ಮಾಸ್ಕ ಹೊಡೆದ್ರು ಕೊಡಲ್ಲ. ಸುಮ್ಮನೆ ನಮ್ಮ ಜಯತ್ತೆ ಮೇಲೆ ಹೇಳೋಣ. ನಮ್ಮ ಜಯತ್ತೆ ಅವತ್ತು ಹೇಳ್ತಿತ್ತು, ಅಣ್ಣ ಏನು ಬಂದರು ಕೊಡು, ನಾನು ಹಳಿಗುಳಿ ಏನಾನ ಕೇಳಿರು ಕೊಡು ಅಂತ ಹೇಳ್ತಿತ್ತು ಸುಬ್ಬಣ್ಣ. ನಾನು ಅವತ್ತು ಅದೇ ಒಂದು ವಿಮಾಲ್ ಕೊಡ್ಸತ್ತೆ ಅಂದೆ. ಬಾರ ಮರಯ್ಯ ತಾಕ, ಅದಕ್ಕೇನಂತೆ, ಬಾ ಕೊಡಿಸ್ತೀನಿ, ಒಂದು ವಿಮಾಲ್ ತಾನೆ, ನಾನು ಎಲ್ಲ ಕೊಡಿಸ್ತೀನಿ ಅಂತ ಅಂತು ನಮ್ಮ ಜಯತ್ತೆ. ಅದಕ್ಕೇನೆ ಬಾ ಜಯತ್ತೆ ಹೇಳ್ತು, ಅಣ್ಣ 4 ಸೂಪರು 4 ವಿಮಾಲ್ ಕೊಡ್ಬೇಕಂತೆ ಅಂತ ಹೇಳಿ ಇಸ್ಕಬಾನ. ಬಾ ಹೋಗೋಣ ಕೇಳೋಣ ಅದೇಲಿ ಏನಂಬುತ್ತೆ ನೋಡೋಣ ಜಯತ್ತೆ ಮೇಲೆ ಹೇಳೋಣ. ಅವತ್ತು ಹೇಳಿಲ್ವಿ ನಮ್ಮ ಜಯತ್ತೆ ಯಾಕೆ ಕೊಡು ಅಂತ ಕೇಳೋಣ. ನಮ್ಮ ಜಯತ್ತೆ ಕಾರ್ತಿಕ ಸ್ಯಾಂಪ್ ಹಾಕ್ಯಂಬದು, ಹಾಕಿ ಕಾರ್ತಿಕ ಸ್ಯಾಂಪ್ ತಗೊಂಡು ಹಂಗೇನೆ ವಿಮಲ್ ತಗೊಂಬರ್ರಿ ಅಂತ ನಮ್ಮ ಜಯತ್ತೆ ಹೇಳ್ತು. ಕೊಡ್ಬೇಕಂತ ಅಣ್ಣ ಅಂತ ಬಂದು ಹಂಗಾದ್ರೆ ಬರೀ ವಿಮಲ್ ಹೇಳಿದರೆ ಇಲ್ಲಿ ಹೇಳಿಲ್ಲ ಇವರೇ ಬಂದವರೇ ಅಂತ ಹೇಳಿ ಅವಣ್ಣಯ್ಯ ಕೊಡಲ್ಲ ಅಂಬುತ್ತೆ. ಅದಕ್ಕೆ ಕಾರ್ತಿಕ ಸ್ಯಾಂಪು ತಗೊಂಬ ಅಂತ ಹೇಳ್ತು ಅಂತ ಹೇಳೋಣ ನೋಡಿ. ಹಂಗಾದ್ರೆ ಹೇಳಿರ್ಬೇಕು ಅಂದ್ಕೊಂಬುತ್ತಿ. ಏನಪ್ಪ, ಏನು ಕೊಡ್ಲು? ಅಣ್ಣ ನಮ್ಮ ಜಯತ್ತೆ ಹೇಳ್ತು 4 ವಿಮಲು 4 ಸೂಪರು 1 ಕಾರ್ತಿಕ ಸ್ಯಾಂಪ್ ಕೊಡ್ಬೇಕಂತೆ ನಮ್ಮ ಜಯತ್ತೆ ಹೇಳ್ತು. ಇಲ್ಲಪ್ಪ, ಸಾಲ ಕಮ್ಮಂಗಿದ್ರೆ ಅಯ್ಯಮ್ಮನ್ನೇ ಕಳಿಸ್ರಿ, ನಾವು ಸಾಲ ಕೊಡಲ್ಲ. ಹೇಳೈತೋ ಬಿಟ್ಟೈತೋ ಆಮೇಲೆ ಯಾಕೆ ಬೇಕು? ನಾನು ಹೇಳಿಲ್ಲ ಅಂತಂದ್ರೆ ನಾನು ಇಲ್ಲಿಗೆ ಹೋಗೋಣ ಆಮೇಲೆ. ಅಣ್ಣ ನಮ್ಮ ಜಯತ್ಯ ಕಾರ್ತಿಕ ಸ್ಯಾಂಪ್ ಅಲ್ವಿ ಹಾಕ್ಯಮದು, ಹಂಗೆ ಕಾರ್ತಿಕ ಸ್ಯಾಂಪ್ ಒಂದು 10 ಇಸ್ಕೊಂಡು 4 ವಿಮಲ್ ಇಸ್ಕೊಳ್ರಿ, ನಿಮ್ಗೆ ಯಾಕೆ ಬೇಕಾದಂತ ತಗೊಳ್ರಿ ಅಂತ ಹೇಳ್ತು. ನೀರು ಒಯ್ಕೆಮ್ಮಕ್ಕೆ ಹೋಗುತ್ತಂತೆ, 10 ಕಾರ್ತಿಕ ಸ್ಯಾಂಪ್ ಕೊಡ್ಬೇಕಂತೆ. ಹೇಳಿದ್ರೆ ಮಾತ್ರ ತಗೊಂಡೋಗಿ, ಮತ್ತೆ ಸುಮ್ಮನೆ ನೀವು ತಗೊಂಡೋಗ್ಬೇಡ್ರಿ. ಮತ್ತೆ ಅವ್ರು ನಮ್ಗೆ ಯಾಕೆ ಕೊಟ್ರಿ ನೀವು ಅಂತ ಹೇಳಿ ಅವ್ರು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ. ಸರಿನಾ? ಹೇಳಿದ್ರೆ ಮಾತ್ರ ತಗೊಂಡೋಗಿ. ಹೇಳ್ತ್ಕಣ್ಣ ಕೊಡು, ನಮ್ಗೇನು ಸುಮ್ಮನೆ ಹೇಳಕ್ಕೇನಿದೆ ಅಣ್ಣ. ನಮ್ಮ ಜಯತ್ತೆ ಕೊಡುತ್ತೆ ಕೊಡು, ಹಂಗೇನೇನು ಮಾಡೋದಿಲ್ಲ, ಕೊಡ್ತೈತೆ ಹೇಳ್ತು. ಹೋಗಪ್ಪ ನಿಮ್ಗೆ ಯಾವ್ದು ಬೇಕಾದ್ ನಿಸ್ಕೊಳ್ರಿ ಅಂತ ಅವ್ರು ಹಳಿಗಳು ಕೊಡೋಣ. ನಾವೇನೇನು ಬೇರೆಯವರಾಗಿದ್ರೆ ಬೇಡಪ್ಪ ಅನ್ಬೋದಾಗಿತ್ತು. ಕೊಡೋಣ ಒಂದು ಕಾರ್ತಿಕ ಸ್ಯಾಂಪುನು, ಒಂದು 5 ವಿಮಲ್ಲು, ಒಂದು 5 ಸೂಪರು, ಅದನ್ನೆಲ್ಲ ಕೊಡು. ಇನ್ನೇ ಆತನ ತಿಂಬಕ್ಕೆ ಬೇಕಂದ್ರೆ ತಗೊಳ್ಳಲ್ಲ ಮಂಜ. ಅಣ್ಣ ಒಂದು 2 ಲೇಸ್ ಕೊಡೋಣ, ಒಂದು ಕೂಲ್ ಡ್ರಿಂಕ್ಸ್ ಕೊಡು, ಒಂದು 1/2 ಲೀಟ್ರದೊಂದು. ಅಲ್ಲಿದ್ದಾವೆ ಕಿತ್ಕೊಳ್ರಪ್ಪ, ಈ ಕಡೆಗೆ ಸೂಪರ್ ವಿಮಲ್ ಎಲ್ಲ ಈ ಕಡೆ ಇದಾವೆ, ಕಿತ್ಕೊಳ್ರಿ 4. ಹೆಂಗ ನಮ್ಮ ಜಯತ್ತೆ ಹೆಸ್ರು ಹೇಳಿದ್ಕೆ ಒಂದು 4 ವಿಮಲ್ 4 ಸೂಪರ್ ಆದರೂ ಸಿಕ್ಕಿವು. ಹೆಂಗತ್ಲಾಗೆ ನಡಿ. ಅಲ್ಲ ಅಣ್ಣ ಏನನ್ನು ಜಯತ್ತಿನ ಕೇಳಿದ್ರೆ ಏನು ಮಾಡೋದಲ್ಲ. ಏನಿಲ್ಲ ಕಣತೆ, ನಾವು ಯಾವಾಗಲೂ ತಗೊಂಡೋಗಿದ್ದೀವಿ. ಸುಳ್ಳು ಹೇಳ್ತಾನೆ ಸುಬ್ಬಣ್ಣ, ನೀನು ಬಾಕಿ ಜಾಸ್ತಿ ಬರ್ಸೋಕ್ಕೆ ಅಂತ ಹೇಳೋದು. ಅವಾಗ ಅವರಿಬ್ಬರೇ ಗುದ್ದಾಡ್ತಾರೆ. ಇಲ್ಲ ಕಣತೆ ನಾವು ತಗೊಂಡೋಗಿಲ್ಲ ಅಂತ ಹೇಳೋದು, ಅವಾಗ ಉಲ್ಟಾ ಹೊಡಿಯೋದು. ನಿನಗೆ ಸ್ಯಾನೆ ಬಾಕಿ ಆಗಲಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾನೆ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣನ ಮೇಲೇ ಎತ್ತಾಕೋದು. ಸುಬ್ಬಣ್ಣಯ್ಯ ಕೋಳಿ ಮಟ್ಟ ಇದ್ದಾವೆ? 7 ರೂಪಾಯಿಗೊಂದು ಎಷ್ಟು ಕೊಡ್ಲಿ? ಹೇಳತ್ತ ಸುಬ್ಬಣ್ಣಯ್ಯ, ಯಾಕೆ ನೀನು ದಿನಕ್ಕೆ 1 ರೂಪಾಯಿ ಹೆಚ್ಚಾಗಿ ಮಾಡ್ತೀಯತ್ತ? ಎಲ್ಲ 6 ರೂಪಾಯಿ ಕೋಳಿ ಮಟ್ ಮಾಡ್ತಾರೆ, ನೀನು 7 ರೂಪಾಯಿ ಅಂತೀಯಲ್ಲ ಸುಬ್ಬಣ್ಣಯ್ಯ. ನೀನು ಯಾಕೆ 1 ರೂಪಾಯಿ ಸ್ಯಾನೆ ಹೇಳ್ತೀವಿ? ಬಿಸಿಲಿಗೆ ಹೊತ್ತು ರೇಟ್ ಕಮ್ಮಿ ಆಗೈತಂತೆ. ಅವಾಗ ನಾನೇ ಕಡಿಮೆ ಆದಾಗ ಕಡಿಮೆ ಕೊಡ್ತಿದ್ನಲ್ಲ ಮಲಸ್ಮಕ್ಕ, 6 ರೂಪಾಯಿ ಮಾಡ್ತಿದ್ನಲ್ಲ ನಾನು. ಇವಾಗ ಅಲ್ಲಿ 7 ರೂಪಾಯಿ ಆಗೈತೆ. ಕೊಡಪ್ಪ, ಜಯಕೈನ್ಲ ಬರ್ಕೊಂಡು 1 ಡಜನ್ ಕೋಳಿ ಮಟ್ಟ ಕೊಡು. ಜಯಕಯ್ಯ ಹೇಳಿದ್ಲು, ನಾನು ದುಡ್ಡಿಲ್ಲ ಕಣೇ, ಕೋಳಿ ಮಟ್ಟ ತರಬೇಕಾಯ್ತು, ಕೋಳಿ ಮಟ್ಟ ಸಾರು ಮಾಡೋಣ ಅಂತ ಇದ್ದೆ ಅಂತಂದೆ. ಅದಕ್ಕೆ ಸುಬ್ಬಣ್ಣ ಅಂತ ಹೋಗಿ ನನ್ನ ಮೇಲೆ ಹೇಳಿ ಬರ್ಸಿ ತಾಂಬ ಅಂತ ಹೇಳಿದ್ಲು. ಅದಕ್ಕೆ ಜಯಕಯ್ಯ ಹೇಳಿದ್ಲು ಕೊಡ್ಬೇಕಂತೆ ಕಣ್ ಸುಬ್ಬಣ್ಣಯ್ಯ. ಅಲ್ಲ ಎಷ್ಟು ಜನ ಬರ್ತೀರಮ್ಮ? ಈಗ ನೋಡಿದ್ರೆ ಹುಡುಗರು ನಮ್ಮ ಅತ್ತೆ ಹೇಳ್ತು ವಿಮಲ್ಲು ಸೂಪರು ಶಾಂಪೂ ಕೊಡ್ಬೇಕಂತೆ ಅಂತ ಹೇಳಿ ಬಂದಿದ್ವು. ಇವಾಗ ನೋಡಿದ್ರೆ ನೀನು ಬಂದಿದ್ಯಲ್ಲ ಲಸ್ಮಕ್ಕ, ಕೋಳಿ ಮಟ್ಟೆ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಬರೀ ಸಾಲ ಕೊಟ್ರೆ ಅಯ್ಯಮ್ಮ ಜಯಮ್ಮನಿಗೆ ಬುದ್ಧಿ ಬೇಡವಾ? ಎಲ್ಲಾರನ್ನೂ ಯಾಕೆ ಹೇಳಿ ಹಿಂಗೆ ಕಳಿಸುತ್ತೆ ಅಂಗಡಿ ಹತ್ರ? ಬೇಕಿದ್ರೆ ಅಯ್ಯಮ್ಮನೆ ಕೊಡ್ಸೋ ಆಗಿದ್ರೆ ಬಂದು ಕೊಡಿಸ್ಬೇಕು. ಹೇಳಿ ಕಳಿಸಿದ್ರೆ ಆಮೇಲೆ ಮತ್ತೆ ಅವ್ರು ಬಂದು ಆಗ್ಲೆಲ್ಲ ಪದೇ ಹಂಗೆ ತಾಂಡೋಗ್ತಾ ಇರ್ತಾರೆ. ಅದಾಗ ಗೊತ್ತಾಗೋದು ಬೇಡವಾ ಅಯ್ಯಮ್ಮನ್ಗೆ? ಯಾ ಸುಬ್ಬಣ್ಣ ಹಂಗೆ ಹೇಳ್ತಾನೆ ಲಸ್ಮಕ್ಕ. ನಾನು ಸಾರಿಗೆ ಆತ ಇಲ್ಲ ಅಂತಂದೆ, ಕೋಳಿ ಮಟ್ಟ ಸಾರು ಮಾಡಿ ಲಸ್ಮಕ್ಕ ಅಂದ್ಲು ಜಯಕ್ಕಯ್ಯ. ಅದಕ್ಕೇನೆ ಕೋಳಿ ಮಟ್ಟ ಇಲ್ಲ ಕಣೆ ಅಂದೆ. ಅದಕ್ಕೆ 1 ಡಜನ್ ತೋರ್ಸ್ ಮಾಡೇ ತಾಯಿ ಅಂದ್ಲು. ದುಡ್ಡು ಇಲ್ಲ ಕಣೆ, ಇಲ್ಲಾಂದ್ರೆ ಕೋಳಿ ಮಟ್ಟೆ ಸಾರೇ ಮಾಡ್ತಿದ್ದೆ ಅಂದೆ. ಅದಕ್ಕೇನೆ ತೀರಾ ಹೋಗು ಸುಬ್ಬಣ್ಣ ಅಂತ ಹೋಗಿ ನನ್ನ ಮೇಲೆ ಬರ್ಸಿ ತಕೊಂಡ್ಬ, ನನ್ನ ಲೆಕ್ಕ ಐತೆ, ಬರ್ಸಿ ತಕೊಂಬರೋಗು ಕೊಡ್ಮಂತೆ ಅಂತ ಹೇಳವಳಿ. ಅದಕ್ಕೇನೆ ನಾನು ಕೇಳಿರಿ ಈ ಮಲ್ಲು ಸೂಪರ್ ಅವ್ರು ಯಾರೋ ತಗೊಂಡೋದ್ರಂತೆ ಜಯಕೈ ಮೇಲೆ ಹೇಳಿ. ಹೇಳ್ದಲ್ಲ ಯಾರು ಬರಲ್ಲ, ಹೇಳಿರೋದಕ್ಕೆ ಅಲ್ವೇ ನಿಂಗಜ್ಜಿ ಬರೋದು? ಹೇಳಿರಕ್ಕೆ ಅಪ್ಪ ಸುಬ್ಬಣ್ಣ ಬರೋದು, ಹೇಳ್ದಲ್ಲ ಯಾರು ಬರಲ್ಲ. ಕೊಡು ಜಯಮ್ಮ ಹೇಳಿದ್ಲಂತಲ್ಲ 1 ಡಜನ್ ಕೋಳಿ ಮಟ್ಟೆನ ಸಾರು ಮಾಡೋಕ್ಕೆ. ಅವಳು ಉಮ್ತಾಳೇನ ಲಸ್ಮಕ್ಕರ ಮನೆಯಾಗೆ. ಅದಕ್ಕೆ ಅವಳು ಒಬ್ಬಳೆ ಅಂತ ಇರೋದು, ಚಾಚಿ ಇಲ್ವಂತ ಊರಿಗೆ ಹೋಗ್ಯವಳಂತೆ.
ಅದಕ್ಕೆ ನಾನು ಒಬ್ಬಳೇ ಇರೋದು ಲಸ್ಮಕ್ಕ, ನಾನು ಇನ್ನೇನು ಮಾಡ್ಕೊಂಬನ. ಅದಕ್ಕೆ ನೀವು ಹೋಗಿ ಕೋಳಿ ಮಟ್ಟೆ ತರೋಗು ಅಂತಂದ್ಲು. ಅದಕ್ಕೆ ತರಕಂತ ಬಂದು ಈ ಸುಬ್ಬಣ್ಣ ನೋಡಿದರೆ ಆಯ ಮುನ್ನೆ ಹಾಕೊಂಬರ್ರಿ ಅಂತ ಹೇಳ್ತಾ ಐತಿ. ಮತ್ತೆ ಆ ಮುಂತಾಗಿ ಯಾರು ವಾದ ಮಾಡ್ತಾರಮ್ಮ ಲಕ್ಷ್ಮಕ್ಕ? ವಾದ ಮಾಡೋದಕ್ಕೆ ಆಗಲ್ಲ, ನಮಗೆ ತುಂಬಾ ತಲೆನೋವು ಬರುತ್ತೆ. ಅದಕ್ಕಾಗಿನ ಮತ್ತೆ ನಾವ್ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಏನಾದ್ರೂ ಜೋರ್ ಮಾಡಿದ್ರೆ ಯಾಕೆ ಬೇಕಪ್ಪ? ಅದಕ್ಕೋಸ್ಕರ ನಾ ಕೊಡೋಕ್ಕೇನಲ್ಲ. ಏನೋ ಕೊಡು ಸುಬ್ಬಣ್ಣಯ್ಯ, ನಮ್ಮ ಜಯಕೈನೇನು 1,000 ರೂಪಾಯಿ ಇಲ್ಲ 2,000 ರೂಪಾಯಿ ಬಾಕಿ ಆದ್ರೂ ಕೊಡ್ತಾಳೆ. ಅವಳೇನಿಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವಳ್ತಾಗೇನು ದುಡ್ಡಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಕೊಡ್ತಾಳೆ, ಕೊಡು. ಅವತ್ತೇ ಹೇಳಿಲ್ಲ ಲಕ್ಷ್ಮಕ್ಕ, ನನ್ನ ಮ್ಯಾಲೆ ಆತನ ಇಸ್ಕೊಂಡ್ತಿದ್ದು, ನನ್ನ ಮ್ಯಾಲೆ ಹೇಳಿ ಅಂತ ಹೇಳವಳಿ. ನಾನೇ ಬಿಡಾತ ತಿಂಬದೀನಿ ಏನಂತ ಸುಮ್ಮನಾಗಿದ್ದೀನಿ. ಸಾರಿಗೆ ಆತಿರ್ಲಿಲ್ಲ, ಅದಕ್ಕೆ ಕೋಳಿ ಮಟ್ಟೆ ಸರ್ ಮಾಡೋಣ ಅಂತ ಹೇಳಿ ಅದಕ್ಕೆ ಕೋಳಿ ಮಟ್ಟೆ ಇಸ್ಕೊಂಡು ಹೋಗಕ್ಕೆ ಬಂದು. ಅವಳೇನಿಲ್ಲ, ಕೊಡ್ತಾಳೆ, ಕೊಡು. ಅವಳ್ತಾಗೇನೆ ಯಾರ ತಾಗೇನೆ ಅವಳೇನೇನೋ ಇದು ಮಾಡಕ್ಕೆ ಹೋಗಲ್ಲ, ಕೊಡ್ತಾಳೆ ಒಂದಲ್ಲ ಒಂದಿನ. ಅವತ್ತು ಶ್ಯಾಂಪೂನು ಸೋಪು ತಗೊಳಕ್ಕೆ ಬಂದಾಗ ಹೇಳಿದ್ಲಲ್ಲ ಲಕ್ಷ್ಮಕ್ಕ, ಏನು ಬೇಕಾದ್ರೂ ಇಸ್ಕೊಂಡು ತಿನ್ನು ಅಂತ ಹೇಳಿ ನನಗೂ ಹೇಳಿದ್ಲಪ್ಪ. ನಿಮ್ಗೆ ಏನು ಬೇಕಾದ್ ಇಸ್ಕೊಂಡು ತಿಂದ್ರಿ ಅಂತ ಹೇಳಿ ನಾ ಬಿಡತ್ತ ಇಟೋ ಕೊಡಿಸ್ತಾರೆ ಅಂತ ಹೇಳಿ ತಗೊಂಡು ಹೋಗ್ಬಾರ್ದು ಅಂತ ಸುಮ್ಮನಾದ್ವಿ. ಅವಳೇನಿಲ್ಲ ಬಿಡು, ಎಲ್ಲರಂತೆ ಅಂತ ತಿಳ್ಕೊಬೇಡ ಅಣ್ಣ. ನೀನು ಬೇಕಾದ್ರೆ ಇವತ್ತು ಕೇಳು, ಯಾವ ಪಾಕಿ ತಿಂದು ಇಷ್ಟ ಅಂತ ಅನ್ನು ಕೊಟ್ಟು ಬಿಡ್ತಾಳೆ. ಅವಳೇನು ತಲೆ ಕೆಡಿಸ್ಕೊಂಬಲ್ಲ ನಮ್ಮ ಜಯ ಕೈಯ, ಎಲ್ಲರಂತೆ ಅಂತ ತಿಳ್ಕೊಬೇಡ. ಕೊಡು, ಯೋಟನಾಗ್ಲಾಳು ಬಾಕಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವಳದು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಸಂಬಳದ ದುಡ್ಡು ಬರುತ್ತೆ, ಯೋಟನ ದುಡ್ಡು ಬರುತ್ತೆ. ಅವಳಿಗೆ ಏನೇನು ಕಮ್ಮಿ ಆಗಿಲ್ಲ, ಕೊಡ್ತಾಳೆ. ತಿಂಗಳ ಯಾವ್ದಾನ ದುಡ್ಡು ನೋಡ್ಕೊಂಡು ಕೊಡ್ತಾಳೆ. ಮಕ್ಕಳು ಬೇರೆ ಸೆನಕ್ಕೆ ದುಡಿತಾವೆ, ಮಕ್ಕಳು ಬೇರೆ ಇಸ್ಕೊಂತಾಳೆ, ಕೊಡ್ತಾಳೆ, ಕೊಡು. ಅಲ್ಲ ಕೊಡ್ತಾರಮ್ಮ, ಇವತ್ತಲ್ಲ ನಾಳೆ ಕೊಡ್ತಾರೆ. ಆದ್ರೆ ನಾವು ರೇಷನ್ ತಗೊಬರ್ಬೇಕಲ್ಲ. ಬರೀ ಸಾಲ ಅಂದ್ರೆ ಆಗಲ್ಲ, ನಾವು ರೇಷನ್ ಬೇರೆ ತಗೊಬರ್ಬೇಕಲ್ಲ. ಬಂಡವಾಳ ಹಾಕಿ ನಮ್ಗೇನು ಅಲ್ಲೇ 1 ರೂಪಾಯಿ ಬಿಡಲ್ಲ ಕಣಮ್ಮ. ನಾವಲ್ಲಿ ಕ್ಯಾಶ್ ದುಡ್ಡು ಕೊಟ್ಟು ತರಬೇಕು, ಇಲ್ಲೆಲ್ಲ ಸಾಲ ಕೊಡಬೇಕು ಊರಲ್ಲಿ. ನಮಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ನಾವು ನೋಡಿದ್ರೆ ಅಲ್ಲಿ 1 ರೂಪಾಯಿ ಬಿಡ್ದಂಗೆ ಕೊಟ್ಟು ತಗೊಂಬರ್ತೀವಿ, ಇಲ್ಲಿ ಸಾಲ ಕೊಡ್ಬೇಕಪ್ಪ ಅಂತ ಬೇಜಾರಾಗುತ್ತೆ. ಕೊಡು, ಸಾಲ ತಗೊಂಡವ್ರು ಏನೇನು ಎತ್ತಾಕಲ್ಲ, ಕೊಡ್ತಾರೆ. ಇದೇ ಊರವ್ರು ಅಂದಮೇಲೆ ಊರು ಬಿಟ್ಟು ಯಾರು ಹೋಗಲ್ಲ, ಕೊಡ್ತಾರೆ. ಮನ್ಸತ್ ಪೀರರು ಇರ್ತಾರೆ, ಅಯ್ಯೋ ತಗೊಂಡೋಗಿದ್ದೀವಿ ಕೊಡಬೇಕು ಅಂಬಾರು ಇರ್ತಾರೆ, ಕೊಡ್ತಾರೆ. ಹೇಳು. ಅಯ್ಯೋ ಲಕ್ಷ್ಮಕ್ಕ ಅವ್ರೆ, ನೀವು ಹಿಂಗೆ ಹೇಳ್ತಾ ಇದ್ದೀರಾ, ಕೊಡ್ತಾರೆ ಊರು ಬಿಟ್ಟು ಹೋಗಲ್ಲ ಅಂತ ಹೇಳಿ. ಜನ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಯ್ಯೋ ಸುಬ್ಬಣ್ಣ, ನಾವೇನು ಊರು ಬಿಟ್ಟು ಹೋಗಲ್ಲ, ನಮ್ಮ ತಗೆ ದುಡ್ಡು ಇಲ್ಲ ಅಂದರೆ ಅಂತಾರೆ. ನನಗೆ ಸಾಲ ಕೊಟ್ಟಿದಾರ ಥರ ಜೋರು ಮಾಡ್ತಾರೆ ನಮ್ಮ ಮೇಲೆ. ನೀನೊಂದು ಸ್ವಲ್ಪ ದಿನ ಸುಧಾರಿಸಲ್ಲಪ್ಪ ಅಂತಾನು ಅಂಗಡಿ ಯಾಕೆ ಇಕ್ಕಿದೀಯಾ? ಸಾಲ ಕೊಡಲಿಲ್ಲ ಅಂದಮೇಲೆ ಅಂಗಡಿ ಯಾಕೆ ಇಕ್ಕಿದೀಯಾ ನೀನು? ಹಂಗೆ ಹಿಂಗೆ ಅಂತ ಜನ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಪ್ಪ, ಜನಗಳ ಹತ್ರ ವಿಚಿತ್ರ ತಲೆ ಕೆಟ್ಟು ಹೋಗುತ್ತೆ ಕಣಮ್ಮ ಲಕ್ಷ್ಮಕ್ಕ. ನೀನೇನೋ ಹೇಳ್ತೀಯ, ನಮ್ಮ ತಗೆ ದುಡ್ಡಿಲ್ಲ ಅಂದರೆ ನೀನು ಬಾಕಿ ಬೇರೆ ಕೊಡಬೇಕಾ? ಇನ್ನೊಂದು 2 ದಿನ ಸುಮ್ಕಿರು. ಇವಾಗಿಲ್ಲ, ನಮಗೆ ಕೊಡೋಕೆ ನಮ್ಮ ತಗೆ ಇವಾಗ ದುಡ್ಡು ಇಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ಜೋರು ಮಾಡ್ತಾರೆ. ತಗೊಂಡು ಹೋಗೋವರೆಗೂ ಅಷ್ಟೇ ಜನ. ಪಾಪ ನಿನ್ಗೂ ಕಷ್ಟ ಐತಿ ಹೇಳಪ್ಪ, ವ್ಯಾಪಾರ ಮಾಡ್ಬೇಕು, ಒಟ್ಟು ಬಂಡವಾಳ ಹಾಕಿ ತಂದು ಎಲ್ಲನ ನಿನ್ಗೂ ಕಷ್ಟ ಐತಿ. ಏನು ಮಾಡೋಣ, ಜನ ಒಂದಿಟ್ಟು ಕೂಲಿಪಾಲಿಗೆ ಹೋದ್ರೆ ಕೈಯ ದುಡ್ಡು ಆಡ್ತವೆ, ಯಾರು ಸಾಲ ಪಲ್ಲ ಕೇಳಲ್ಲ, ಕೊಡ್ತಾರೆ. ಇವಾಗ ಒಟ್ಟುನು ಕೂಲಿ ಇಲ್ವಲ್ಲ, ಜನಗಳು ಒಂದಿಟ್ಟು ಸಾಲ ತಗೊಂಡು ಹೋಗ್ತಾರೆ. ಒಂದು 2 ದಿನ ಮಳೆಗಾಲ ಬರೋತಕ್ಕ ಸಾಲ ಕೊಡು ನೀನು. ಏನು ಮಾಡೋಕ್ಕಾಗುತ್ತೆ, ಕೊಡ್ತಾರೆ. ಹೆಂಗಸ್ರು ಅಂತಾರೆ, ಯಾರು ಇದು ಮಾಡಾರಪ್ಪ, ಎಲ್ಲ ಗಂಡಸ್ರು ಅಂತಾರೆ, ಅವರು ಕೊಡ್ದಂಗೆ ಹಂಗೆ ಮಾತಾಡ್ತಾರೆ ಅಷ್ಟೇ. ಹೆಂಗಸ್ರೇನು ಹೊರ್ಸ್ಕೊಂಡು ಕೊಡ್ತಾರೆ. ಜಯಕಯ್ಯ ಹೆಂಗೆ ಈ ಸುಬ್ಬಣ್ಣನ ಅಂಗಡಿ ಸಾಲ ತಗೊಂಡೋಗಕ್ಕೆ ಹೆಂಗೆ ಮೇಲೆ ಹೇಳಿರಿ ಸಾಲ ಕೊಡುತ್ತೀವಣ್ಣೆ, ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ. ನೀವು ಅಂಗಡಿಗಳಾಗ ನೀವು ಏನಾನ ಸಾಲ ತತ್ತೀರಿ ತರಂಗಿದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.